ಹೇಮಾ ಮಾಲಿನಿ ಅಂದ್ರೆ ಪಂಚಪ್ರಾಣ ನಮ್ಮ ತಲೆಹರಟೆಗೆ. ಮೊನ್ನೆ ಅಕಸ್ಮಾತಾಗಿ ಬಳ್ಳಾರಿ ಬೈ ಎಲೆಕ್ಷನ್ಗೆ ಪ್ರಚಾರಕ್ಕೆ ಅಂತ ಬಂದ ಹೇಮಾ ಮಾಲಿನಿಯನ್ನ ಕಂಡು ಸಿಕ್ಕಾಪಟ್ಟೆ ಖುಷಿಯಾದ, ತರಲೆ ಮಾಡ್ದ. ಹೇಮಾ ಮಾಲಿನಿ ತಲೆಹರಟೆಗೆ ಏನ್ ಹೇಳಿದ್ಲು ಅಂತ ನೀವೇ ನೋಡಿ. I like it. What is this nonsense, Kanta? What is this nonsense? ಬೇಸಿಲ ನಾಡು ಬಳ್ಳಾರಿ ಕಾಳಗಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ದಿನ. ಇವತ್ತೊಂದು ದಿನ ಕಳೆದ್ರೆ ಸಾಕು, ಬಳ್ಳಾರಿ ತಣ್ಣಗಾಗ್ಬಿಡುತ್ತೆ, ಫುಲ್ ಕೂಲ್ ಆಗ್ಬಿಡುತ್ತೆ ಚಿಲ್ಡಾಗೆ. ಮತ್ತೆ ವಿಧಾನಸೌಧದಲ್ಲೇ ಕಾವೇರುತ್ತೆ ಬಿಸಿ ಬಿಸಿಯಾಗಿ. ಐ ಮೀನ್ ಟುಡೇ ನಮ್ಮ ಬಳ್ಳಾರಿ ಪೀಪಲ್ ವೋಟಿಂಗ್ ಮಷಿನ್ಗೆ ಪ್ರೆಸ್ ಮಾಡೋ ಒಂದೊಂದು ವಾಟ ನಮ್ಮ ಸ್ಟೇಟ್ ಪಾಲಿಟಿಕ್ಸ್ ದಿಕ್ಸೂಚಿನ ಚೇಂಜ್ ಮಾಡ್ಬಿಡ್ಬೋದು. ಹೀಗಂತ ನಾನು ಹೇಳ್ತಾ ಇಲ್ಲ, ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಹೇಳ್ತಾ ಇದ್ರು. ಹೌ ಕ್ಯಾನ್ ಇಟ್ ಪಾಸಿಬಲ್ ತಾತ ಅಂತ ನಾನು ನಮ್ಮ ತಾತನ ಕೇಳಿದ್ದಕ್ಕೆ ಜಸ್ಟ್ ಲಿಸನ್ ಮೈ ಡಿಯರ್ ಗ್ರ್ಯಾಂಡ್ ಸನ್, ಜಸ್ಟ್ ಲಿಸನ್ ಅಂತ ಹೇಳೋಕೆ ಶುರು ಮಾಡಿದ್ರು. ಇವತ್ತು ನಡೀತಾ ಇರೋ ಬೈ ಎಲೆಕ್ಷನ್ ಅಲ್ಲಿ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್. ಏನಂತೀಯ ನೀನು? ಫ್ಯಾನು ಜೋರಾಗಿ ತಿರುಗಿದ್ರೆ ಕಮಲದ ದಳ ವಿಲ ಅಂತ ಒದ್ದಾಡಿ ಉದುರೋಗ್ಬಿಡುತ್ತೆ, ಕೈ ತಣ್ಣಗಾಗೋಗ್ಬಿಡುತ್ತೆ. ಏನಾದ್ರೂ ಕಮಲ ಅರಳಿ ನಿಂತು ನಕ್ಕಬಿಟ್ರೆ ಫ್ಯಾನ್ಗೆ ಪವರ್ ಸಪ್ಲೈ ಆಗಲ್ಲ, ಕೈಗೆ ಲಕ್ವ ಹೊಡೆದು ಸಟ್ಕಾಗ್ಬಿಡುತ್ತೆ. ಏನಂತ ನೀನು? ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೈಗೆ ಏನಾದ್ರೂ ಅದೃಷ್ಟ ತಿರುಗಿದ್ರೆ ರೆಡ್ಡಿ ಪಾಳ್ಯ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡುತ್ತೆ. ರಾಮುಲು ಫ್ಯಾನು ಶಿವ ಅಂತ ನಿಂತ್ಕೊಂಡು ಸ್ಟ್ರಕ್ ಆಗ್ಬಿಡುತ್ತೆ ಹಂಗೇನೆ. ಹೀಗಂತ ನಮ್ಮ ತಾತ ಹೇಳ್ತಾ ಇದ್ರು ನಮ್ಮ ತಾತ ಹೇಳ್ತಾ ಇದ್ರು. ಓಕೆ, ಎನಿವೆ ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕ, ಯಾರ್ಯಾರ ಹಣೆ ಬರಹ ಏನೇನಾಗುತ್ತೆ ಅಂತ ಫೋರ್ತ್ಗೆ ಗೊತ್ತಾಗುತ್ತೆ. ನಮ್ಮ ಸ್ಟೇಟ್ ನ ರಾಜಕೀಯ ಬಣ್ಣ ಬಯಲಾಗುತ್ತೆ. ಅದೆಲ್ಲ ಇರ್ಲಿ, ಇವಾಗ ಮೊನ್ನೆ ಈ ಬಿಸಿಲು ನಾಡಿಗೆ ನಮ್ಮ ಕನಸಿನ ಕನ್ಯೆ ಬಾಲಿವುಡ್ ಬಿಗ್ ಆಕ್ಟ್ರೆಸ್ ಹೇಮಾ ಮಾಲಿನಿ ಬಂದಿದ್ಲಲ್ಲ, ಅವ್ರ ಜೊತೆ ಏನೇನೋ ಚಿಟ್ ಚಾಟ್ ಮಾಡ್ದಂತಲ್ಲ ಕಾಂತಾನೇನೋ. ಆ ಇಂಟ್ರೆಸ್ಟಿಂಗ್ ಸ್ಟೋರಿನ ಸ್ವಲ್ಪ ಡೀಟೇಲ್ ಆಗಿ ಹೇಳೋಕಂತ ಏನೇನ್ ಹೇಳಿದ್ರು ನನ್ನ ಕನಸಿನ ಕನ್ಯೆ ಅಂತ. ಓಕೆ, ನಮ್ಮೆಲ್ಲರ ಕನಸಿನ ರಾಣಿ, ಜಮ್ಮು ಕಾಶ್ಮೀರ ಸೇಬು ಆಗಿರುವ ಮಹಾರಾಣಿ ಅವರೇ ನಮ್ಮೆಲ್ಲರ ನೆಚ್ಚಿನ ಹೇಮಾ ಮಾಲಿನಿ ಇವಾಗ ಬಳ್ಳಾರಿ ಬಿಸಿಲು ನಾಡಿಗೆ ಬಂದಿದ್ದಾರೆ. ನೀವು ನೋಡ್ರೋ ಅವ್ರು ಏನ್ ಹೇಳ್ತಾರಂತ ಕೇಳ್ರೋ. ಓ ನಮಸ್ಕಾರ ಮೇಡಮ್. ಅಂದಹಾಗೆ ಬಳ್ಳಾರಿಯಲ್ಲಿ ನಿಮ್ಮ ನ್ಯೂ ಕ್ಯಾಂಡಿಡೇಟ್ ಗಾದಿಲಿಂಗಪ್ಪ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ? ಅಯ್ಯೋ ಪಾಪ ಹೋಗ್ಬಿಡ್ರಿ, ಗಾದಿಲಿಂಗಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ಬೇಕು. ಅದೇ ಮೇಡಮ್, ನಿಮ್ಮ ಪಾರ್ಟಿ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ ಎಂದೆ? रेस्पॉन्स बहुत अच्छा था, काफ़ी भीड़ थी, बहुत सारे, और पूरा उम्मीद है कि हम ज़रूर जीतेंगे. ಓಹೋ, ಹಂಗ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಂದ್ರೆ ಗೆಲ್ತೀರಿ ಅಂದಂಗಾಯ್ತು. ಅಂದಹಾಗೆ ನಿಮ್ಮನ್ನು ಎಲ್ಲರೂ ಡ್ರೀಮ್ ಗರ್ಲ್ ಅಂತ ಫಿದಾ ಆಗ್ತಾರೋ ಅಥವಾ ಪೊಲಿಟಿಷಿಯನ್ಸ್ ಅಂತ ಫಿದಾ ಆಗ್ತಾರೋ? पहले तो उनको लगता है कि एक फिल्म जगत से आए हैं एक आर्टिस्ट, उस ढंग से देखते हैं. उसके बाद हम जो कहते हैं उसको भी सुनते हैं और मानते भी हैं. ಓಹೋ, ಸೂಪರ್, ವೆರಿ ಸೂಪರ್. ಅಂದಹಾಗೆ ಈ ಬಳ್ಳಾರಿ ಜನ ನಿಮ್ಮ ಮಾತು ಕೇಳ್ತಾರೋ ಅಥವಾ ನಮ್ಮ ಕೈ ಪಾರ್ಟಿ ಮೋಟಮ್ಮನ ಮಾತು ಕೇಳ್ತಾರೋ ಸ್ವಲ್ಪ ಹೇಳ್ರಿ. अभी थोड़ा बहुत विश्वास तो है कि हमारी भी बात ज़रूर मानेंगे. मैं ये नहीं कहती कि मेरा कहने से बहुत कुछ हो जाएगा, लेकिन लोगों का बहुत सारा प्यार रहा है मेरे लिए, और उस नाते भी मैं कह सकती हूँ कि मेरी बात मानेंगे भी. ಓ ಹಂಗ ಮೇಡಮರ, ಈ ನಮ್ಮ ಬಳ್ಳಾರಿ ಪಟ್ಟಿ ಹುಡುಗರು ಯಾರ್ಯಾರು ಹೆಂಗೆ ಶೇಕ್ ಹ್ಯಾಂಡ್ ಮಾಡಿದ್ರು, ಯಾರ್ಯಾರು ಹೆಂಗೆ ರಿಸೀವ್ ಮಾಡ್ಕೊಂಡ್ರು ನಿಮಗೆ ಸ್ವಲ್ಪ ಹೇಳ್ರಿ ಪ್ಲೀಸ್. बहुत अच्छा लगा. बहुत सारे लोग देखना चाहते हैं, मिलना चाहते हैं, शेक हैंड भी करना चाहते हैं, लेकिन मैं सबको वेव किया, बहुत प्यार दिया, और बहुत अच्छी तरह से सब मिल रहे थे. ಓಹೋ ಹೌದಾ? ಅಂದಹಾಗೆ ನಮ್ಮ ಬಳ್ಳಾರಿ ಪಟ್ಟಿ ಹುಡುಗರು ಏನಾದ್ರು ನಿಮ್ಗೆ ತೊಂದರೆ ಮಾಡಿದ್ರೇನ್ರಿ? कोई प्रॉब्लम नहीं था. ಓ ಹಂಗ ಭಾಳ ಒಳ್ಳೇದಾತ್ ಬಿಡ್ರಿ. ಅದೆಲ್ಲ ಹೋಗ್ಲಿ, ಇವಾಗ ಒಂದು ಯಾವ್ದಾದ್ರು ಪಿಕ್ಚರ್ ಡೈಲಾಗ್ ಹೊಡ್ರಿ. आए हैं बेल्लारी एक राजनीति काम के लिए ना, तो इसमें हम फिल्म को जोड़ना नहीं चाहते हैं. ಏ ಮೇಡಮ್, ಹೆಂಗೆ ಯಾಕೆ ಮಾಡ್ತೀರಿ? ಹೋಗ್ಲಿ ಒಂದು ಹಾಡ್ರೆ ಹೇಳ್ರಿ. क्यों? गाना होना तो मैं गायिका तो नहीं हूँ ना, मैं सिर्फ आर्टिस्ट हूँ. ಓ ಸಿಂಗರ್ ಅಲ್ವಾ? ಹೋಗ್ಲಿ ಚಲೋ ಪಿಕ್ಚರ್ ಡೈಲಾಗ್ ಹೊಡ್ರಿ. अभी नहीं बोलूंगी. ಏ ಮೇಡಮ್ ಸ್ವಲ್ಪ ಹೇಳ್ರಿ ಪ್ಲೀಸ್, ಹೆಂಗೆ ಯಾಕೆ ಮಾಡ್ತೀರಿ? अभी नहीं बोलूंगी. ಮೇಡಮ್ ಹೇಳ್ರಿ ಪ್ಲೀಸ್. अभी नहीं बोलूंगी. ಓಕೆ, ಕೇಳಿದ್ರಲ್ಲ ಪೀಪಲ್, ನಮ್ಮ ಕನಸಿನ ಕನ್ಯೆ ಬಾಲಿವುಡ್ ಬಿಗ್ ಆಕ್ಟ್ರೆಸ್ ಹೇಮಾ ಮಾಲಿನಿ ಏನೇನ್ ಹೇಳಿದ್ರು ಅಂತ. ಓಕೆ, ಸದ್ಯಕ್ಕೆ ಇದೆಲ್ಲ ಬಿಟಾಕೆ ಪೀಪಲ್, ಬಿಟಾಕೆ. ಇವತ್ತಿಗೆ ಗಣಿ ಧಣಿಗಳ ಬಿಸಿಲ ನಾಡು, ಧೂಳಿನ ನಾಡು ತಣ್ಣಗಾಯ್ತು. ಬಿರಿಯಾನಿ ತಿಂದು ನೀರ್ ಕುಡ್ದು ಸಖತ್ ಹಾಗೆ ನಿದ್ದೆ ಮಾಡಿ ನೀವು. ಓಕೆ, ನಡಿಕಂತ ನನ್ನ ಬ್ಲಾಕ್ ಹೊಂಡಾ ಕಾರ್ನ ಈಚೆ ತೆಗಿತೀನಿ. ಶಿರ್ಸಿ ಸದ್ಗುರು ಹೋಟೆಲ್ಗೆ ಹೋಗಿ ಕೊಟ್ಟೆ ಕಡುಬು ತಿನ್ಕೊಂಡು ಬರೋಣ. ನಡಿಕಂತ ನಡಿ. ವಾವ್, ಸೂಪರ್ ಅಲ್ವಾ? ಹೇಮಾ ಮಾಲಿನಿಯನ್ನ ಕನ್ನಡದಲ್ಲೇ ಮಾತಾಡಿಸಿದ ತಲೆಹರಟೆ ಸ್ವಲ್ಪ ಕಾಲೆಳೆದ, ಮಜಾ ತಗೊಂಡ. ಎನಿವೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಹೇಳೋದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್.